ಒಂದು ನಮ್ಮ ಚೈತನ್ಯ ಸರ್, ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ಡಬ್ಬಿಂಗ್ ನಲ್ಲಿ ವೆಯ್ಟ್ ಮಾಡಿ ಲ್ಯಾಂಗ್ವೇಜ್ ನ ಕರೆಕ್ಷನ್ ಮಾಡಿದ್ದಾರೆ ಅಂಡ್ ಆಲ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ದಿಶಾ ಮೇಡಮ್ ಇಂದ ಎಲ್ಲರೂ ಈ ಪ್ರಾಜೆಕ್ಟ್ಗೆ ಈ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫ್ರಮ್ ದ ಡೇ ಐ ವಾಸ್ ಸೆಲೆಕ್ಟೆಡ್, ದಿಶಾ ಮ್ಯಾಮ್ ಸೆಲೆಕ್ಟ್ ಮಾಡಿದಾಗ ಆ ಜೋಶ್ ಏನಿತ್ತು ಇವತ್ತವರೆಗೂ ಈ ಹಾಗೆ ಇದೆ. ಅಂಡ್ ನೆಕ್ಸ್ಟ್ 50 days 100 days ಆದ್ರೂ ಹಾಗೆ ನಾನು ಬೆಳಗ್ಗೆ ಕತ್ತಿಯವ್ರ ಹತ್ರ ಮಾತಾಡಿದ್ದೆ. ಐ ಕಾಲ್ಡ್ ಹಿಮ್, ವಿ ಅಪ್ರಿಷಿಯೇಟೆಡ್ ಹಿಮ್. ಹೇಳಿದ್ದು ಒಂದಿಷ್ಟು ಕಾಸ್ಟಿಂಗ್ ನಡೀತಿತ್ತು ಅಂಡ್ ಚೈತನ್ಯ ಸರ್ ಅವ್ರ ಡಿಸಿಷನ್ ರಾಂಗ್ ಆಗ್ಲಿಲ್ಲ, ನನ್ನ ಡಿಸಿಷನ್ ರಾಂಗ್ ಆಗ್ಲಿಲ್ಲ, ನಿಶಾ ಅವ್ರ ಡಿಸಿಷನ್ ರಾಂಗ್ ಆಗ್ಲಿಲ್ಲ, ಪ್ರೊಡ್ಯೂಸರ್ ಡಿಸಿಷನ್ ರಾಂಗ್ ಆಗ್ಲಿಲ್ಲ. ಕಾಸ್ಟಿಂಗ್ ಹಿಮ್ ವಾಸ್ ವೆರಿ ರೈಟ್, ವೆರಿ ಪ್ರೌಡ್. ಅಫ್ಕೋರ್ಸ್ ಅಶ್ವಿನ್ ಸರ್ ಅವರಾಗ್ಲಿ, ಪ್ರತಾಪ್ ಅವರಾಗ್ಲಿ, ಅಂಡ್ ನಿಮ್ ಬಗ್ಗೆನೂ ಆಗ್ಲಿ ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಿದೆ. ಅಂಡ್ ಈ ಆಕ್ಚುಲಿ ನನಗೆ ರಿವ್ಯೂಸ್ ಬಂದಿತ್ತು, ಬಲರಾಮ ಆದ್ಮೇಲೆ ಕಾಣಿಸ್ಕೊಂತಿರೋದು ಕತ್ತಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಕ್ಚುಲಿ ಒಂದಿಷ್ಟು ಅಪ್ರೈಸರ್ ಟರ್ಮ್ ಸ್ಲ್ಯಾಂಗ್ ಆಗ್ಲಿ ಅದನ್ನ ಕರೆಕ್ಟ್ ಆಗಿ ಹೇಳಿ ಇದ್ದೀನಿ, ಅದನ್ನ ಕ್ರಾಸ್ ಮಾಡಿದ್ದಾರೆ ಅಂತ ಒಂದು. ಸರ್ ಆಲ್ ಥ್ಯಾಂಕ್ಸ್ ಟು ದೆಮ್, ಬಿಕಾಸ್ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸಿದ್ರು. ತಮಿಳು ಈ ಪ್ರಾಸೆಸ್ ನಲ್ಲಿ ಆಕ್ಚುಲಿ ತಮಿಳು ಕಲ್ಸ್ಬಿಟ್ಟೆ ನಾನು. ಟ್ರೈಲರ್ ಹಾಕಿರೋ ಒಂದು ಮಾತಾಡಿದ್ರಿ, ನನ್ನ ನಟನೆ ತಂದೆಗೆ ಒಪ್ಪಿಸ್ತೀನಿ ಅಂತ. ಆದ್ರೆ ಜನನೂ ಹಂಗೆ ಹೇಳ್ತಾರೆ, ಮರಿ ಟೈಗರ್ ಅಂತ. ಮತ್ತೆ ನಿಮ್ಮ ಸ್ನೇಹಿತ ದರ್ಶನ್ಗೂ ಕೂಡ ಹೋಲಿಸ್ತಾ ಇದ್ರು, ನನಗೆ ಅವ್ರ ನೆನಪಾಗ್ತದೆ ಅಂತ ಒಂದಷ್ಟು ಹುಡುಗರು ಹೇಳ್ತಾ ಇದ್ರು. ಯಾವಾಗ್ಲೂ ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಸರ್. ಇದೇ ಥಿಯೇಟರ್ ಆಮೇಲೆ ಅನುಪಮ ಥಿಯೇಟರ್, ಯಾವುದೇ ಥಿಯೇಟರ್ಗೆ ಹೋದ್ರು ನನ್ನ ಪ್ರತಿ ಸಿನಿಮಾಗೂ ಅವ್ರು ಕ್ಲಾಪ್ ಮಾಡಿದ್ದಾರೆ, ಪ್ರತಿ ಸಿನಿಮಾಗೂ ಪ್ರಮೋಷನ್ ಮಾಡ್ಕೊಟ್ಟಿದ್ದಾರೆ. ಈಗ ಒಂದು ಬ್ಯಾಡ್ ಫೇಸ್ ನಡೀತಿದೆ. ಸೊ ನಾನು ಯಾವಾಗ್ಲೂ ಹೇಳೋದು, ಇವನ್ ಇಂಟರ್ವ್ಯೂಸ್ ಅಲ್ಲೂ ಹೇಳಿದ್ದೀನಿ, ಈ ಟೈಮಲ್ಲಿ ನಾವು ಒಂದು ಪ್ರಚಾರಕ್ಕೆ ಅವ್ರ ಹೆಸರು ಯೂಸ್ ಮಾಡಬಾರ್ದು ಅಂತ ನಾನು ಸಾಕಷ್ಟು ಕಡೆ ಮಾತಾಡಿಲ್ಲ. ನಾನು ಮಾತಾಡಿಲ್ಲ ಅಂದ ತಕ್ಷಣ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಸಾಕಷ್ಟು ಜನ ಏನು ನೀವು ಮಾತಾಡ್ತಿಲ್ಲ ಅಂತ ಹೇಳಿದ್ರು. ನಂದು ಎಷ್ಟೊಂದ್ಸಲ 1999 ಇಂದ ಸಾಕಷ್ಟು ಜನ ಹುಟ್ಟಿರಲ್ಲ ಅಂತ ಅನ್ಸುತ್ತೆ. 1999 ಇಂದ ನನ್ನ ಅವರ ಸ್ನೇಹ ಅದೇ ತರ ಇದೆ. ಆಕ್ಚುಲಿ ನಮ್ಮ ಬಾಂಡಿಂಗ್ ನನ್ನಿಂದ ಅವರಿಂದ ಅಲ್ಲ, ನಮ್ಮ ತಂದೆ ಅವ್ರ ತಂದೆಯಿಂದ, ಅದನ್ನ ನಾವು ಹಂಗೆ ಕ್ಯಾರಿ ಮಾಡ್ತಿದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಒಂದು ಕೆಟ್ಟ ಫೇಸ್ ಏನಿದೆಯೋ ಅವ್ರು ಮುಗಿಸ್ಕೊಂಡು ಆಚೆ ಬರ್ತಾರೆ. ಸೊ ಬಂದಾಗ ಅದೇ ತರ ಸಪೋರ್ಟು, ಅದೇ ತರ ಒಂದು ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಇವತ್ತಲ್ಲ, ನನ್ನ ಕೊನೆ ದಿನವರೆಗೂ, ಕೊನೆ ಕ್ಷಣದವರೆಗೂ ನನ್ನ ಅವರ ಸ್ನೇಹ ಅದೇ ತರ ಇರುತ್ತೆ.